ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಈಗ ನೀವೇ ನೋಡಿ, ನಿಮ್ ಸೊಸೆ ಬಗ್ಗೆ 100 ಕಂಪ್ಲೇಂಟ್ಗಳನ್ನ ಎಲ್ಲಿ ಹೇಳ್ಬಾರ್ದು ಅಲ್ಲೇ ಹೇಳ್ತಾ ಇದ್ದೀರಾ. ಆದ್ರೆ ನಮ್ಮ ಅತ್ತೆ ಹಾಗಲ್ಲ. ಅದು ಅಲ್ದೆ ಮಾತ್ ಸಾಕು. ದೊಡ್ಡವ್ರ ಹತ್ರ ಹೇಗ್ ಮಾತಾಡ್ಬೇಕು ಅನ್ನೋದನ್ನ ಮೊದ್ಲು ಕಲ್ತ್ಕೊ. ತಪ್ಪು ತಿಳ್ಕೊಬೇಡಿ ಮಹತಿ ಅವರೇ. ನಡೀರಿ, ಪ್ರೋಗ್ರಾಮ್ಗೆ ಹೋಗೋಣ. ನೀವೇನೇ ಹೇಳಿ ಸೀತಮ್ಮ, ನಿಮ್ಮ ಸೊಸೆಗೆ ಬಾಯಿ ಜಾಸ್ತಿನೇ. ಅದು ಹೇಗೆ ಸಂಭಾಳಿಸ್ತಿದ್ದೀರೋ ಏನೋ. ಸರಿ ಸೀತಮ್ಮ, ನೀವು ಪ್ರೋಗ್ರಾಮ್ ನೋಡ್ತಾ ಇರಿ, ಆಮೇಲೆ ಸಿಗ್ತೀನಿ. ಎಲ್ಲರೂ ಒಟ್ಟಿಗೆ ಡಿನ್ನರ್ ಮಾಡೋಣ. ಬೃಂದಾ ಬನ್ನಿ ಇಲ್ಲಿ. ಸೀತಮ್ಮನ ಕರ್ಕೊಂಡು ಹೋಗಿ. Good job, Mahati. Maintain this only. Hey, hudki. Hey, hudki. Hey, hudki. Hey, hudki. Hey, nindra. ಏ ಹುಡುಗಿ, ಅದೇನ ಒಳಗ? ಏ ಹುಡುಗಿ, ಏ ಮುದ್ಕಿ, ಏನದು ಹುಡುಗಿ ಗಿಡ್ಗಿ ಅಂತ ಅನ್ಕೊಂಡು? ನಮ್ಮಪ್ಪ ನಮ್ಮವ್ವ ನನ್ಗೊಂದು ಹೆಸರಿಟ್ಟವ್ರೆ, ಕಾವೇರಿ ಅಂತ. ಹಂಗೆ ಕರಿ. ಯಾಕೆ ಸಿಟಿ ಹೇಳ್ತೇವೆ? ಹೌದು, ಯಾರ್ ನೀನು? ನಮ್ಮೂರಲ್ಲಿ ಫಿಗರ್ನ ನಾನು ನೋಡೇ ಇಲ್ವಲ್ಲ. ನಾನು ಈ ಊರ್ಗ ಹೊಸದಾಗಿ ಬಂದೀನಿ. ನನ್ನ ಹೆಸರು ಕೆಂಪವ್ವ. ನನ್ನ ಜೋಡಿ ನನ್ನ ಮೊಮ್ಮಗನೂ ಅದಾನ. ನಂಗೊಂದು ಬಾಡಿಗೆ ಮನೆ ಬೇಕಿತ್ತು ನೋಡ, ಕಾವೇರಿ. ಅಲ್ಲ, ನಿಂದೊಳೆ ಕತೆ ಆಯ್ತಲ್ಲ. ಅಲ್ಲ, ನಿನ್ ಕಣ್ಣಿಗೆ ನಾನೇನು ಮನೆ ಬ್ರೋಕರ್ ತರ ಕಾಣಿಸ್ತಾ ಇದ್ದೀನ? ನನ್ನ ಹತ್ರ ಕೇಳಿದ್ರೆ ನಾನೆಲ್ಲಿಂದ ಹುಡುಕೊಂಡ್ ಕೊಡ್ಲಿ? ನೀನು ಇದೇ ಊರಾಕಿ ಅದೇ ಹೌದಲ್ಲ? ಇಲ್ಲಿ ನಂಗೆ ಏನಾರ ಕೂಲಿಗಿಲಿ ಸಿಗ್ತದೇನವ? ಕೂಲಿನ? ನೀನೇನ್ ಮಾಡ್ತೀಯ ಕೂಲಿ? ಇಷ್ಟು ವಯಸ್ಸಾಗೈತೆ. ನಾನಲ್ವೇ, ನನ್ನ ಮೊಮ್ಮಗ ಮಾಡ್ತಾನ. ಯಾಕಾದ್ರೆ ಕೂಲಿ ಇದ್ರೆ ಹೇಳ, ನಾ ಇದೇ ಕಟ್ಟಿನಾಗ ಕೂತಿರ್ತೀನಿ. ಆಯ್ತಾಗ ಹೇಳ್ತೀನಿ. ನಿನ್ ಮೊಮ್ಮಗಂಗೆ ಹೇಳ್ಬಿಡು, ರಟ್ಟೆ ಮುರಿದು ಕೆಲಸ ಮಾಡಿದ್ರೇನೆ ಇವ್ರಲ್ಲಿ ಒಟ್ಟಿಗೆ ಇಟ್ಟು ಸಿಗೋದು ಅಂತವ. ನಾನು ಸಣ್ಣಾಕಿ ಇದ್ದಾಗ 3 ಆಳಿನ ಕೆಲಸ ನಾವು ಒಬ್ಬಾಕಿನೇ ಮಾಡ್ತಿದ್ದೆ. ಮುಂಜಾನೆ ಒಂದು ಹುಡುಗಿ ನೋಡಿದೆ, ಆಕಿನೂ ನನ್ನ ಹಂಗ ಕೆಲಸ ಮಾಡಕ್ ಹತ್ತಿದ್ಲು. ಆಕೆ ನೋಡಿದ್ಮೇಲೆ ನಾನೇ ನೋಡ್ಕೊಂಡು ಹಂಗ ಆತ್ ನೋಡು. ಏಯ್ ಮುದ್ಕಿ, ನಮ್ಮೂರಲ್ಲಿ ಯಾವಳವಳು 3 ಆಳಿನ ಕೆಲಸ ಮಾಡೋಳು? ಎಲ್ಲ ಸೋಂಬೇರಿಗಳೇ ತಗೋ. ನಮ್ಮೂರಲ್ಲಿ ಒಂಚೂರು ಕೆಲಸ ಮಾಡೋ ಗಟ್ಟಿಗಿತ್ತಿ ಅಂದ್ರೆ ನಾನು ಒಬ್ಳೇ ಇಲ್ಲಿ. ಹಂಗಲ್ ಕಾವೇರಿ, ಮುಂಜಾನೆ ಊರ್ನಾಗ ನಾವು ಒಂದು ಹುಡುಗಿ ನೋಡಿದೆ. ಎಷ್ಟು ಕೆಲಸ ಮಾಡಲ್ಲು ನಮ್ಮವ್ವ. ಕಸ ಹೊಡೆದ್ಲು, ರಂಗೋಲಿ ಹಾಕದ್ಲು, ಮುಸ್ರಿ ತಿಕ್ಕದ್ಲು, ಬಟ್ಟೆ ತೊಳೆದ್ಲು. ಅಷ್ಟು ಸಾಲದು ಅಂತ ಕೊಟ್ಟಿಗೆಲಿ ಸಗಣಿ ಬಾಚಿ ಕೊಟ್ಟಿಗೆನ ಸ್ವಚ್ಛ ಮಾಡಿದ್ಲು. ಈ ಕಾಲದಾಗ ಅಂತ ಹುಡುಗಿರು ಎಲ್ಲವ ಸಿಗ್ತಾರ? ನೀನೇ ಹೇಳ. ಏ ಪ್ಯಾಟೆ ಹುಡುಗಿ ಅದು. ಮೊದ್ಲು ಯಾವ ಕೆಲ್ಸನೂ ಬರ್ತಾ ಇರ್ಲಿಲ್ಲ. ನಮ್ ಗೊಗ್ಗಯ್ಯನ ಬಯಕ್ಕೆ ಎಲ್ಲನೂ ಕಲ್ತ್ಕೊಂಡ್ ಮಾಡ್ತೈತೆ ಅಷ್ಟೇಯ. ಇಷ್ಟಪಟ್ಟು ಮಾಡ್ತಿರೋದಲ್ಲ ಅದು, ಕಷ್ಟಪಟ್ಟು ಮಾಡ್ತಾವಳೆ ಅಷ್ಟೇಯ. ಗೊಗ್ಗಯ್ಯ ಅವನ್ಯಾರು ಬೇ? ಅವನ್ ನೋಡಿದ್ರೆ ಈಗ ಯಾಕೆ ಭಯ? ಅಯ್ಯೋ ಅದೆಲ್ಲ ದೊಡ್ಡ ಕತೆ ಬಿಡು. ಅಲ್ಲ,
ಪೇಟೆಗಿರುವಾಗಿ ಅವನಿಗೆ ಎದುರ್ಕೊಂಡು ಇಲ್ಲಿ ಯಾಕೆ ಬಂದಾಳ? ಯಾರಿಗೂ ಹೇಳ್ಬೇಡ, ಆಸ್ತಿ ಆಸೆಗೆ ಬಾಬಾಯಿನ ಮದುವೆ ಮಾಡ್ಕೊಂಡು ಇಲ್ಲಿ ಬಂದು ಅನುಭವಿಸ್ತಾವಳೆ. ಏನಂದಿ? ಆಸ್ತಿನಾ? ಇನ್ನೇನ್ ನರಕನ? ಎಲ್ಲಿ ರಾಮಚಂದ್ರ ಕಾಣ್ತಾ ಇಲ್ಲ, ಬಂದಿಲ್ವ ಅವರು? ಆ್ಯಕ್ಚುಲಿ ಅವ್ರಿಗೊಂದು ಅರ್ಜೆಂಟ್ ಮೀಟಿಂಗ್ ಇತ್ತು, ಇನ್ನೇನು ಜಾಯ್ನ್ ಆಗ್ತಾರೆ. ಗುಡ್. ನೀವು ರಾಮಚಂದ್ರ ಜೊತೆ ಬಿಸ್ನೆಸ್ಸಲ್ಲಿ ಕೈ ಜೋಡಿಸಿದ್ರಿ ಅಂತ ಕೇಳಿ ತುಂಬ ಸಂತೋಷ ಆಯಿತು. ಥ್ಯಾಂಕ್ ಯು. ಎನಿಹೋ, ಎಂಜಾಯ್ ದ ಪಾರ್ಟಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅಲ್ಲ ಬಾಬಾ, ಇದೆ ಯಾಕೆ ಸಪ್ಪಗಾಗಿದೆಯಾ? ಪಾರ್ಟಿ ಇಷ್ಟ ಆಗಲಿಲ್ವಾ? ಹಾಗೇನಿಲ್ವಲ್ಲ. ಅಲ್ಲ ಡಾರ್ಲಿಂಗ್, ಬಂದಾಗಿನಿಂದ ನೋಡ್ತಾ ಇದ್ದೀನಿ, ಯಾರ ಜೊತೆನೂ ಸರಿಯಾಗಿ ಮಾತಾಡ್ತಾ ಇಲ್ಲ ಅವನು. ಕಾರ್ತಿಕ್, ಏನಾಯ್ತು? ಯಾಕೆ ಹೇಗಿದೆಯಾ? ಏನಿಲ್ಲಮ್ಮ, ಸುಮ್ಮನೆ ಹಾಗೆ. ನನಗಿಲ್ಲಿ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಏನೋ ಕಾರ್ತಿಕ್ ಹೀಗೆ ಹೇಳ್ತಿದ್ಯಾ? ಕೋಟೆ ಮನೆ ಮಗ ನೀನು. ಇಲ್ಲೆಲ್ಲರ ಜೊತೆ ಮಾತಾಡಿಕೊಂಡು ಓಡಾಡಿಕೊಂಡು ಪ್ರೋಗ್ರಾಮ್ ನಡೆಸ್ಕೊಡ್ಬೇಕು. ನಿಮ್ಮ ಚಿಕ್ಕಪ್ಪ ಅಪ್ಪನ ನೋಡಿಲ್ವಾ ನೀನು ಪಾರ್ಟಿಯಲ್ಲಿ ಹೇಗಿರ್ತಾರೆ ಅಂತ? 4 ಜನಗಳ ಜೊತೆ ಬೆರಿಬೇಕು, ಮಾತಾಡಬೇಕು, ಕಾಂಟ್ಯಾಕ್ಟ್ ಬೆಳೆಸ್ಕೋಬೇಕು. ಅಮ್ಮ, ನನಗಿದ್ರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ಅಮ್ಮ. ಕಾರ್ತಿಕ್, ಇಂಟ್ರೆಸ್ಟ್ ಇಲ್ಲ ಅಂದರೆ ಹೇಗೋ? ಅಲ್ವೋ, ನಿನಗೆ ನಿನ್ನದೇ ಆದಂಥ ಒಂದು ವ್ಯಕ್ತಿತ್ವ ಇದೆ. ನಿನ್ನ ಭವಿಷ್ಯ ನೀನು ರೂಪಿಸ್ಕೋಬೇಕು ಅಂದರೆ ಈ ಮುಜುಗುರ ಅನ್ನೋದನ್ನೆಲ್ಲ ಕಟ್ಟಿಡಬೇಕು. ಈ ಕಂಫರ್ಟ್ ಝೋನಿಂದ ಮೊದಲು ಆಚೆ ಬಾ. ಅಮ್ಮ ಪ್ಲೀಸ್, ನನ್ನ ಕೈಲಿ ಇದೆಲ್ಲ ಆಗಲ್ಲ. ನಾನು ಒಬ್ಬನೇ ಓಡಾಡೋದ್ರಿಂದ ಏನಾಗತ್ತೆ ಹೇಳಿ? ಓಡಾಡಬೇಕು ಕಣೋ. ಓಡಾಡಿದ್ರೆ 4 ಜನರ ಪರಿಚಯ ಆಗತ್ತೆ. ಆಗ್ಲಿಲ್ವಾ, ನೀನೇ ಹೋಗಿ ಪರಿಚಯ ಮಾಡ್ಕೋ. ಇದೆಲ್ಲ ನಾನು ಹೇಳ್ಕೊಡ್ಬೇಕಾ ನಿನಗೆ? ನೀನೇ ಮಾಡ್ಬೇಕಪ್ಪ. ಸರಿಮ್ಮ. ಸುಹಾಸ್, ನೀವು ಕಾರ್ತಿಕ್ ಜೊತೆ ಇರಬೇಡಿ. ಅವನು ಸ್ವಲ್ಪ ಪ್ರಪಂಚನ ನೋಡ್ಲಿ. ನನ್ನ ಜೊತೆ ಬನ್ನಿ. ಸರಿ. ಈ ಸತ್ಯ ಎಲ್ಲಿ? ಅವಳಿದ್ದಿದೆ ಆದರೂ ಕಂಪ್ನಿ ಇರೋದು. ಛೇ, ಒಳ್ಳೆ ಪಜಿತಿ ಆಯ್ತಲ್ಲ ಇದು. ನಮ್ಮಮ್ಮನ ಬೇರೆ ಬುದ್ಧಿನೇ ಇಲ್ಲ. ಹೊಸ ಪರಿಚಯ ಮಾಡ್ಕೊಬೇಕಂತೆ, ಜನರ ಜೊತೆ ಬೆರಿಬೇಕಂತೆ. ಸುಮ್ಮನೆ ಹೋಗಿ ಯಾರೋ ಸ್ಟ್ರೇಂಜರ್ ಜೊತೆ ಏನು ಅಂತ ಮಾತಾಡಲಿ. One whiskey large, please. Hi. ನೀವು ಸಾಫ್ಟ್ ಡ್ರಿಂಕ್ಸ್ ಅಷ್ಟನ್ನ ಕುಡಿಯೋದು? ಸಾರಿ. ಹಾಯ್, ಮಾಡ್ಬೇಕಾ? ಹಾಯ್. ಈ ಆಸ್ತಿ ಗಿಸ್ತಿ ಅಂದೆಲ್ಲ, ಹಂಗಂದ್ರ ಏನು ವ್ಯರ್ಥ? ಅಯ್ಯೋ, ಇವತ್ತಿನ ಹುಡುಗಿರು ಆಸೆ ಪಡೋದು ಅದಕ್ಕೆ ಅಲ್ವೇ? ಈ ಹುಡುಗಿ ನಮ್ಮ ಬಾಬಾಯಿನಿಂದ ಬಂದಿರೋದೇಯ ಅವನ ಹತ್ರ ಆಸ್ತಿ ಪಾಸ್ತಿ ಜೋರಾಗದೆ ಅಂತ. ಈ ಬಾಬಯ್ಯ ಅಂದ್ರ ಯಾರ ಅಂತೀನಿ? ಇನ್ಯಾರು? ಆ ಹುಡ್ಗಿನ ಕಟ್ಕೊಂಡು ಕರ್ಕೊಂಬಂದಿದ್ದಾನಲ್ಲ ಅವನೇಯ. ಸಿಟಿಲೆಲ್ಲರೂ ಅವನ್ನ ಬಾಲ ಅಂತಾರೆ, ನಮ್ಮಳ್ಳಿಲಿ ನಾವೆಲ್ಲ ಬಾಬಯ್ಯ ಅಂತೀವಿ. ನೋಡು, ನಾನು ಹಿಂಗೆಲ್ಲ ಹುಡುಗಿ ಬಗ್ಗೆ ಹೇಳ್ದೆ ಅಂತ ಯಾರ ಹತ್ರನೂ ಹೇಳ್ಬಿಟ್ಟಿಯಾ? ಆ ಹುಡುಗಿ ಇದ್ದಾಳಲ್ಲ, ನಮ್ಮ ಬಾಬಾ ಹಿಂಗೆ ಒಂಚೂರು ಸೂಟ್ ಹಾಕಲ್ಲ ಅಂತೀನಿ. ಮೊದ್ಲೇ ಸಿಟಿ ಹುಡುಗಿ ಬಂದಾಗ ಭಾರಿ ದಿಮಾಕಿತ್ತು. ಈಗ ನಮ್ಮ ಬಾಬಯ್ಯನು ಗೊಗ್ಗಯ್ಯನು ಸೇರ್ಕೊಂಡು ಎಲ್ಲನೂ ಇಳಿಸ್ಬಿಟ್ಟವ್ರೆ. ಅಲ್ಲ ಕಾವೇರಿ, ಈ ಬಾಬಯ್ಯ ದೊಡ್ಡ ಶ್ರೀಮಂತನ? ಬಾಬಯ್ಯ ಅಲ್ಲ, ಅವ್ರಪ್ಪ ದೊಡ್ಡ ಶ್ರೀಮಂತ. ಫಾರಿನಲ್ಲಿ ಬೇಜಾನ್ ಆಸ್ತಿ ಐತಂತೆ. ಈಗ ಫಾರಿನಿಂದ ಬೆಂಗಳೂರಿಗೆ ಬಂದವ್ರೆ.
ಅವ್ರ ಅಪ್ಪ ಅವ್ರಲ್ಲ ನಮ್ಮ ಗೊಗ್ಗಯ್ಯಂಗೆ ಗಡಗಡ ಅಂತ ಮಿಡುಕ್ತಾನೆ. ನಮ್ಮ ಬಾಬಯ್ಯ ಈ ಹುಡ್ಗಿನ ಮದುವೆ ಆಗಿರೋದು ಅವ್ರ ಅಪ್ಪಂಗೊಂದು ಚೂರು ಇಷ್ಟ ಇಲ್ಲ ಅಂತೀನಿ. ಅದಕ್ಕೆ ಹೆಂಗಾರ ಮಾಡಿ ತಾತನ ಮುಖಾಂತರ ಮನ್ಸೊಲಿಸ್ಬೇಕು ಅಂತ ಹುಡ್ಗಿನ ಕರ್ಕೊಂಡು ಇಲ್ಲಿಗೆ ಬಂದನಿ. ಚಲೋ ಐತಿ ಒಳ್ಳೆ ಸಿನಿಮಾ ನೋಡ್ದಂಗೆ ಆತು ಬಿಡು. ಹ್ಞೂ ಮತ್ತೆ ನಮಗೂ ನೋಡೋಕ್ಕೆ ಚಾನು ಮಜಾ. ಏನು ಗೊತ್ತಾ ಅಜ್ಜಿ, ಆ ಹುಡುಗಿ ಇಷ್ಟೆಲ್ಲ ಕಲ್ತಾಳಲ್ಲ ಅದೇನೂ ಸಾಲದು. ಆ ಹುಡುಗಿ ಈ ಹಳ್ಳಿಗೆ ಸಂಪೂರ್ಣವಾಗಿ ಹೊಂದ್ಕೊಳ್ಳೋವರೆಗೂ ಬಾಬಯ್ಯನ ಅಪ್ಪನ ಆಸ್ತಿನಲ್ಲಿ ಒಂದು ಬಿಳಗಾಸು ಸಿಗಂಗಿಲ್ಲ. ಇದೊಂಥರ ಹುಚ್ಚು ಬಿಡದೆ ಮದುವೆ ಆಗಲ್ಲ, ಮದುವೆ ಆಗದೆ ಹುಚ್ಚು ಬಿಡಲ್ಲ ಅನ್ನಂಗಾಗಿದೆ. ಮತ್ತು ಆ ಹುಡುಗಿ ಜೀವನ ಅಯ್ಯೋ ಏನು ಜೀವನ, ಈ ಅತಿ ಆಸೆ ಗತಿಗೇಡು ಅಂತಾರಲ್ಲ ದೊಡ್ಡವರು, ಹಂಗಾಗಿದೆ. ಪಾಪ ಸಿಕ್ಕಾಕಬಿಟ್ಟವಳೆ. ಸೊ ನೀವು ಮಾತು ಕಡಿಮೆ ಕೆಲಸ ಜಾಸ್ತಿ ಟೈಪ್ಸ್. ಐ ಲೈಕ್ ದಿಸ್ ಕ್ಯಾರೆಕ್ಟರ್ ಆಫ್ ಯುವರ್ಸ್ ಮಿಸ್ಟರ್ ಕಾರ್ತಿಕ್. ಅಲ್ಲ ನಿಮಗೆ ನನ್ನ ಹೆಸರು ಹೇಗೆ ಗೊತ್ತು? ಬರೀ ನಿಮ್ಮ ಹೆಸರು ಅಷ್ಟೇ ಅಲ್ಲ, ನಿಮ್ಮ ಕುಲ, ಗೋತ್ರ, ಯೋರ್ ಫ್ಯಾಮಿಲಿ, ಬಿಸ್ನೆಸ್ ಎಲ್ಲ ಪರಿಚಯ ಇದೆ ನನಗೆ. ದಟ್ಸ್ ವೈ ಒನ್ಸ್ ಅಗೇನ್ ಐ ಆಮ್ ಅಫಿಷಿಯಲಿ ಇಂಟ್ರೊಡ್ಯೂಸಿಂಗ್ ಮೈ ಸೆಲ್ಫ್. ಐ ಆಮ್ ಮಾಳ್ವಿಕಾ ಶ್ರೀಧರ್. ಹಾಯ್. ಬಿಸ್ನೆಸ್ಸಲ್ಲಿ ನಂದು ಮಾಸ್ಟರ್ಸ್ ಡಿಗ್ರಿ ಇದೆ. ನಂದೇ ಒಂದು ಸ್ಟಾರ್ಟಪ್ ಶುರು ಮಾಡಬೇಕು ಅಂತ ತುಂಬ ರಿಸರ್ಚ್ ಮಾಡ್ತಿದ್ದೀನಿ. ಸೊ ಆಲ್ಮೋಸ್ಟ್ ಆಲ್ ಇಂಡಿಯನ್ ಬಿಸ್ನೆಸಸ್ ಬಗ್ಗೆ ನಂಗೆ ಸ್ವಲ್ಪ ನಾಲೆಜ್ ಇದೆ. ನಿಮ್ಮ ಕಂಪ್ನಿ ಬಗ್ಗೆನೂ ಕೇಳಿದ್ದೀನಿ, ತುಂಬ ರಿಸರ್ಚ್ ಮಾಡ್ತಿದ್ದೀನಿ ಅದ್ರ ಬಗ್ಗೆ. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಹಾಗಾಗಿ ನಿಮ್ಮ ಬಗ್ಗೆ ಸ್ವಲ್ಪ ಗೊತ್ತು. ನೈಸ್, ರಿಯಲಿ ನೈಸ್. ನಿಮ್ಮ ಕಂಪ್ನಿನ ನೀವೇ ನಡೆಸ್ತಿದ್ದೀರಾ ಅಂತ ಗೊತ್ತಾಯಿತು. ಸುಮಾರು ಒಳ್ಳೆ ಇನಿಷಿಯೇಟಿವ್ಸ್ ಆ್ಯಂಡ್ ಐಡಿಯಾಸ್ನ ಇಂಪ್ಲಿಮೆಂಟ್ ಮಾಡಿದ್ದೀರಾ. ದಟ್ಸ್ ವೆರಿ ಇಂಪ್ರೆಸಿವ್. ನಿಮ್ಗೆ ಯಾರೋ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಈ ಬಿಸ್ನೆಸ್ ನಾನೆಲ್ಲ ನೋಡ್ಕೋತಾ ಇರೋದು. ಇನ್ಫ್ಯಾಕ್ಟ್ ಈ ಕಂಪ್ನಿನ ಸ್ಟಾರ್ಟ್ ಮಾಡಿ ನಡೆಸ್ತಾ ಇರೋದು ಅಪ್ಪ ಚಿಕ್ಕಪ್ಪ. ಈ ಇನಿಷಿಯೇಟಿವ್ಸ್ ಎಲ್ಲ ಅವ್ರದ್ದೇ. ನನಗೇನಿದ್ರು ಆರ್ಟ್ಸ್ ಮೇಲೆ ಇಂಟ್ರೆಸ್ಟ್. ವಾವ್, ಸೊ ಯು ಆರ್ ಎನ್ ಆರ್ಟಿಸ್ಟ್. ಪೇಂಟಿಂಗ್ಸ್ ಮಾಡ್ತೀರಾ ನೀವು? ಐ ಲವ್ ಪೇಂಟಿಂಗ್ಸ್. ಕೆಲವೊಂದು ಸತಿ ಪೋಯಮ್ಸು ಬರೀತೀನಿ. ಓ ಮೈ ಗಾಡ್, ದಟ್ ಇಸ್ ಸೋ ಇಂಪ್ರೆಸಿವ್. ಐ ಕ್ಯಾನ್ ರೈಟ್ ಪೋಯಮ್ಸ್ ಆಲ್ಸೋ. ಯಾವ ಕವಿತೆನೋ ಒಂದಂತೂ ನಾನು ಓದಿಲ್ಲ. ಈಗ ಬಿಸ್ನೆಸ್ಗೆ ಜಾಯ್ನ್ ಆಗಬೇಕು ಅಂದ್ಕೊಂಡಿದ್ದೀನಿ. ಬಿಸ್ನೆಸ್ ಕಡೆ ಸ್ವಲ್ಪ ಗಮನ ಕೊಡಬೇಕು ಅಂತ ಅನ್ಕೋತಾ ಇದ್ದೀನಿ. ಯಾಕೆ? ನಾನು ಬಿಸ್ನೆಸ್ ಬಗ್ಗೆ ಮಾತಾಡಿದ್ದಕ್ಕ? ನೋನೋ, ಆ ಥರ ಏನೂ ಇಲ್ಲ. ಅಪ್ಪನಿಗೆ ಎಲ್ಲ ಬಿಸ್ನೆಸ್ ಕಡೆ ಗಮನ ಹರ್ಸೋಕೆ ಆಗ್ತಾ ಇಲ್ಲ. ಎನಿವೇ ಐ ಟೇಕ್ ದ ಲೆಗಸಿ ಫಾರ್ವರ್ಡ್. ಸೊ ಅದಕ್ಕೆ ಅಷ್ಟೇ. ವಾವ್, ಆರ್ಟಲ್ಲಿ ಇಂಟ್ರೆಸ್ಟ್ ಇರೋರಿಗೆ ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗೋ ಕೆಪಾಸಿಟಿ ಇರುತ್ತೆ. ಸ್ವಲ್ಪ ಫೋಕಸ್ ಮಾಡಬೇಕಷ್ಟೆ. ಅಲ್ಲ, ಅವಳು ಯಾರು? ಉದ್ದ ಚಳಿ ಬೇರೆ ಇದೆ. ಏನ್ ತೋರಿಸ್ತಿದ್ದಾಳೆ ಮೊಬೈಲಲ್ಲಿ? ಇವ್ನು ಬೇರೆ ಅಲ್ಲಿ ಕಿರ್ಕೊಂಡು ಮಾತಾಡ್ತಿದ್ದಾನಲ್ಲಪ್ಪ. ಸುಹಾಸ್,
ನಾನು ಹೇಳಿದ್ದೇನು ನೀನು ಮಾಡ್ತಿರೋದೇನು? ನೀನು ಹೇಳಿದ್ದಾನೆ ಮಾಡ್ತಾ ಇದ್ದೀನಲ್ಲ ಡಾರ್ಲಿಂಗು. ಏನನ್ನ ಮಾಡ್ತಿರೋದು? ಪಾರ್ಟಿ ಮುಗಿದ ಮೇಲೆ ಕುರ್ಸಿ ಮನೆ ಕರ್ಕೊಂಡೋಗಿ ಮಲಗ್ಸದ ಪ್ಲಾನು? ಇಲ್ಲೇ ದೊಡ್ಡ ಗಲಾಟೆ ಆಗಬೇಕು, ಅವಳು ಇಲ್ಲೇ ಕುಡಿದು ತೇಲಾಡ್ತಿರ್ಬೇಕು, ಸ್ಟೇಜ್ ಹತ್ತಿ ರಂಪ ಮಾಡಬೇಕು. ನಾನು ಏನು ಹೇಳ್ತಿದ್ದೀನಿ ಅನ್ನೋದಾದ್ರೂ ನಿನಗೆ ಅರ್ಥ ಆಗ್ತಿದ್ಯಾ? ಅರ್ಥ ಆಗ್ತಿದೆ. ಏನು ಅರ್ಥ ಆಯ್ತು ನಿನಗೆ? ನೀನು ಕುಡ್ದಿಲ್ಲ ತಾನೇ? ನಾನಾ? ಇಲ್ಲ ಡಾರ್ಲಿಂಗು, ಇನ್ನೂ ಕುಡ್ದಿಲ್ಲ. ನಿನ್ನಾಣೆಗೂ. ಗುಡ್. ಕುಡಿಲೂಬಾರ್ದು ಅಟ್ ಎನಿ ಕಾಸ್ಟ್. ಇವತ್ತು ಆ ಸತ್ಯಂಗೆ ಅವಮಾನ ಆಗಲೇಬೇಕು. ಆ ಅವಮಾನ ಇಡೀ ಕೋಟೆ ಮನೆಗೆ ಆಗಿರೋದು ಅಂತ ನಮ್ಮಮ್ಮಂಗೆ ಅನ್ನಿಸ್ಬೇಕು. ಪ್ಲ್ಯಾನಲ್ಲಿ ಏನೂ ಮಿಸ್ ಆಗಬಾರ್ದು. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಅಸ್. ಮತ್ತೆ ಈ ಥರ ಚಾನ್ಸ್ ನಮಗೆ ಯಾವತ್ತೂ ಸಿಗೋದಿಲ್ಲ. ಡಾರ್ಲಿಂಗು, ನೀನು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ಯಾ? ಇವತ್ತೆಲ್ಲ ನೀನು ಹೇಳ್ದಾಗೆ ನಡೆಯೋದು. ಕರೆಕ್ಟಾಗಿ ಪ್ಲ್ಯಾನ್ ರೆಡಿ ಇದೆ. ಮತ್ತೆ ಕುಡ್ಸು. ಡಾರ್ಲಿಂಗು, ಹಾಗೆ ಸಡನ್ ಆಗಿ ಕುಡ್ಸೋಕ್ಕಾಗಲ್ಲ. ಅವಳಿಗೆ ಯಾವುದೇ ರೀತಿಯಾದಂಥ ಅನುಮಾನ ಬರಬಾರ್ದು. ಮೊದಲು ಸ್ವಲ್ಪ ಉಸಿರಾಡಲಿ, ಸ್ವಲ್ಪ ಸೆಟ್ಲ್ ಆಗಲಿ, ಆಮೇಲೆ ನೋಡ್ತಾ ಇರು ಹೇಗೆ ಕುಡಿಸ್ತೀನಿ ಅಂತ. ಹೇಗಿದೆ ಸೀತಮ್ಮ ಎಲ್ಲ ಅರೇಂಜ್ಮೆಂಟ್ಸು? ತುಂಬ ಚೆನ್ನಾಗಿದೆ ಮಹತಿ. ಸೀತಮ್ಮ, ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕು ಅಂತಿದ್ದೆ. ಕೇಳಿದ್ರೆ ಬೇಜಾರು ಮಾಡ್ಕೊಳ್ಳಲ್ಲ ಅಲ್ವಾ? ಇಲ್ಲ, ಹೇಳು ಮಹತಿ. ನಾನು ಆಗ್ಲಿಂದ ನಿಮ್ಮ ಸೊಸೆನ ಗಮನಿಸ್ತಾನೇ ಇದ್ದೀನಿ. ಯಾಕೋ ನಿಮ್ಮ ಮನೆಗೆ ಸೆಟ್ ಆಗಲ್ಲ ಅನಿಸ್ತಾ ಇದೆ ಸೀತಮ್ಮ. ಒಳ್ಳೆ ಗಂಡು ಬೀರಿ ಥರ ಆಡ್ತಾಳಲ್ಲ. ಅವಳು ಸೀರೆ, ಆ ಬಾಯ್ ಕಟ್ಟು, ಅಬ್ಬಬ್ಬಬ್ಬಾ, ಅದು ಹೇಗೆ ಸೀತಮ್ಮ? ನೀವು ಇಂಥವಳನ್ನ ಸೊಸೆ ಅಂತ ಒಪ್ಕೊಂಡ್ಬಿಟ್ರಿ? ಮಹತಿ, ನೀನಿಲ್ಲಿ ಪಾರ್ಟಿ ಅಟೆಂಡ್ ಮಾಡಕ್ಕೆ ಬಂದಿದ್ಯೋ ಇಲ್ಲ ಸತ್ಯನ ಬಗ್ಗೆ ನನ್ನ ಹತ್ರ ಕಂಪ್ಲೇಂಟ್ ಹೇಳಕ್ಕೆ ಬಂದಿದೆಯೋ? ಸೊ ವಾಟ್ ಯು ಡೂ ಆನ್ ವೀಕೆಂಡ್ಸ್? ವೀಕೆಂಡ್ಸ್ ನಾ ಮನೇಲೇ ಇರ್ತೀನಿ. ಓ ಕಮಾನ್, ನನ್ನ ಹತ್ರ ನಿಜ ಹೇಳ್ಬೇಕು ನೀವು. ಐ ನೋ ನಿಮ್ಮ ಥರ ಸ್ಟೇಟಸ್ ಫ್ಯಾಮಿಲೀಸಲ್ಲಿರೋರು ವೀಕೆಂಡ್ ವೆಕೇಷನ್ಸ್, ಪಾರ್ಟೀಸ್, ರಿಟ್ರೀಟ್ಸ್ ಅಂತ ಹೋಗ್ತಾನೆ ಇರ್ತೀರ ಅಲ್ವಾ? ಹಾಗೇನಿಲ್ಲ. ಮತ್ತೇನು ಹೇಗೆ ಗರ್ಲ್ಸ್? ನೋ, ಐ ಮೀನ್, ಕ್ಯಾನ್ ವಿ ಪ್ಲೀಸ್ ಚೇಂಜ್ ದ ಟಾಪಿಕ್? ಇಟ್ಸ್ ಮೇಕಿಂಗ್ ಮೀ ವೆರಿ ಅನ್ಕಂಫರ್ಟಬಲ್. ಎಕ್ಸ್ಕ್ಯೂಸ್ ಮೀ, another large ಪ್ಲೀಸ್. ಪ್ಲೀಸ್ ನೀವು ಏನಾದರೂ ತಗೊಳ್ಳಿ. ಒನ್ ಸ್ಮಾಲ್ ಕೂಡ ಕೊಡಿ. ನೋ, ನನಗಿದೆಲ್ಲ ಅಭ್ಯಾಸ ಅಲ್ಲ. ನೀವು ಬೇಕಿದ್ರೆ ತಗೊಳ್ಳಿ. ಆವಾಗಲೇ ನೀವು ನಿಮ್ಮ ಸ್ಟಾರ್ಟಪ್ ಬಗ್ಗೆ ಮಾತಾಡ್ತಾ ಇದ್ರಿ. ಇಫ್ ಯು ಡೋಂಟ್ ಮೈಂಡ್ ಅದ್ರ ಬಗ್ಗೆನೇ ಮಾತಾಡ್ಬೋದಾ? ಶ್ಯೂರ್, ವೈ ನಾಟ್. ಏನು ಬಿಸ್ನೆಸ್ ಪ್ಲಾನ್ ಮಾಡ್ತಾ ಇದ್ದೀರಾ? ನಮ್ಮಿಂದ ಏನಾದರೂ ಹೆಲ್ಪ್ ಬೇಕಾಗಿತ್ತಾ? ಹೇ ನೋ ನಾಟ್ ಎಟ್ ಆಲ್. ನನಗೆ ಯಾವ ಹೆಲ್ಪು ಬೇಡ. ಅದನ್ನು ಮಾಡೋದಕ್ಕೆ ತುಂಬ ಜನ ಇದ್ದಾರೆ. ಐ ಲೈಕ್ ಟು ಬಿ ಅ ಗುಡ್ ಫ್ರೆಂಡ್ ಟು ಯು. ಇದು ಮತ್ತೆ ಪರ್ಸ್ನಲ್ ಆಗೋಯ್ತು. ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ವೈ ನಾಟ್ ಕಾರ್ತಿಕ್? ನೀವು ಆರ್ಟಿಸ್ಟ್ ಅಂತ ಹೇಳ್ತಿದ್ದೀರಾ. ಆ್ಯಂಡ್ ನನಗೆ ಆರ್ಟಿಸ್ಟ್ ಅನ್ನೋದು ತುಂಬ ಇಷ್ಟ. ನಾವು ಫ್ರೆಂಡ್ಶಿಪ್ ಮಾಡ್ಕೋಬೋದು ಅಲ್ವಾ? ಫ್ರೆಂಡ್ಶಿಪ್ಪು ಮಾಡ್ಕೊಳ್ಳೋದಲ್ಲ, ಅದು ಅದಾಗದೇ ಆಗಬೇಕು. ನೀವು ಹೇಳೋದು ಒಂಥರ ನಿಜ. ಅಟ್ಲೀಸ್ಟ್ ನನ್ನ ಜೊತೆ ಒಂದು ಡ್ರಿಂಕ್ ತಗೋಬೋದಲ್ವಾ? ಇಲ್ಲ, ನಾನು ಕುಡಿಯಲ್ಲ, ಸಾರಿ. ಕಮಾನ್ ಕಾರ್ತಿಕ್, ಎಲ್ಲದಕ್ಕೂ ನೋ ಅಂತಿದ್ದೀರಾ ನೀವು. ನೀವು ಕುಡಿಯೋದಿಲ್ಲ ಅಂತ ನನಗೆ ಗೊತ್ತು, ಬಟ್ ಪ್ಲೀಸ್ ಇವತ್ತು ಒಂದೇ ಒಂದು ಡ್ರಿಂಕ್ ನನ್ನ ಜೊತೆ. ಸಾರಿ, ನನ್ನ ಫೋರ್ಸ್ ಮಾಡಿಬಿಡಿ ಪ್ಲೀಸ್. ಇದೆಲ್ಲ ಇವಾಗ ತುಂಬ ಕಾಮನ್. ಒನ್ ಡ್ರಿಂಕ್ ಕುಡಿದ್ರೆ ಏನಾಗುತ್ತೆ? ಏನೂ ಆಗಲ್ಲ. ಆದರೆ ನಾನು ಕುಡಿಯಲ್ಲ ಅಂತ ಯಾರಿಗೋ ಪ್ರಾಮಿಸ್ ಮಾಡಿದ್ದೆ, ಅದಕ್ಕೆ
ಯಾರಿಗೆ ಯಾರಿಗೆ ನೀವು ಪ್ರಾಮಿಸ್ ಮಾಡಿರೋದು? ಗರ್ಲ್ ಫ್ರೆಂಡ್ಗಾ? ಇಲ್ಲ, ನನ್ನ ಹೆಂಡತಿಗೆ. ವಾಟ್? ಯು ಮ್ಯಾರಿಡ್? ನನ್ನ ಬಗ್ಗೆ ಎಲ್ಲ ಗೊತ್ತು ಅಂತ ಹೇಳಿದ್ರಿ, ಈ ವಿಷಯ ಗೊತ್ತಿಲ್ವಾ? ಇಲ್ಲ, ಮೋಸ್ಟ್ಲಿ ನಿಮ್ಮ ಲುಕ್ಸ್ ನೋಡಿ ನಾನೇ ಯಾಮಾರಿದೆ ಅನ್ಸುತ್ತೆ. ಐ ಮೀನ್ ಲುಕ್ ಇಟ್ ಯು ಲುಕ್ ಸೋ ಯಂಗ್. ನಿಮಗೆ ಮದುವೆ ಆಗಿದೆ ಅಂದರೆ ಯಾರೂ ನಂಬಲ್ಲ. ಥ್ಯಾಂಕ್ ಯು. ಸರಿ, ಆಗಿದ್ರೆ ನೀರು ಕುಡಿಯಲ್ಲ, ಓಕೆ. ಇಫ್ ಯು ಡೋಂಟ್ ಮೈಂಡ್, ಕ್ಯಾನ್ ಐ ಹ್ಯಾವ್ ಮೈ ಡ್ರಿಂಕ್? ಪ್ಲೀಸ್, ಬೈ ಆಲ್ ಮೀನ್ಸ್. ಥ್ಯಾಂಕ್ ಯು. Excuse me, another large please.